ನಮಸ್ಕಾರ. ನಾನು ಶೋಭಾ. ಮನೆ ಹತ್ರ ಇಲ್ಲ ಗಿಡಗಳಲ್ಲಿ ಸ್ವಲ್ಪ ಕೆಂಪು ಮಣ್ಣಿದ್ರೆ ಒಂದು ಕಪ್ಪಷ್ಟು ಕೆಂಪು ಮಣ್ಣು ಎತ್ಕೊಳ್ಳಿ. ಇದನ್ನು ಜರಡಿ ಹಿಡ್ಕೋಬೇಕು. ನಮಗೆ ಪ್ಲೈನ್ ಪೌಡ್ರ್ ಬೇಕು. ನೋಡಿ ಜರಡಿ ಹಿಡಿದ್ಬಿಟ್ಟಿದ್ದೀನಲ್ಲ, ಈ ಮೇಲೆ ಇದನ್ನು ಮತ್ತೆ ಗಿಡಗಳಿಗೆ ಹಾಕ್ಬಿಡಿ. ರೈಸ್ ಮಾಡಿದಾಗ ಗಂಜಿ ಬಸ್ತಿರ್ತೀರಲ್ಲ, ಒಂದು ಸ್ವಲ್ಪ ಗಂಜಿ ತಗೊಂಡು ಈ ಕೆಂಪು ಮಣ್ಣು ಅದರೊಳಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ಮಿಕ್ಸ್ ಮಾಡ್ಕೊಬಿಟ್ಟು ನಿಮ್ಮದು ಸ್ಟೀಲ್ ಗ್ಯಾಸ್ ಸ್ಟವ್ ಆದರೆ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಸ್ಟೀಲ್ ಗ್ಯಾಸ್ ಸ್ಟವ್ವು. ಮತ್ತು ಈ ಗ್ಯಾಸ್ ಸ್ಟವ್ ಹಿಂದ್ಗಡೆ ಟೈಲ್ಸು ತುಂಬ ಅಂಟಂಟು ಗಲೀಜಿರುತ್ತೆ, ಶೈನ್ ಇಲ್ಲ ಅನ್ನೋರು ಈ ಲಿಕ್ವಿಡ್ನು ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ತೇವದ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಟ್ರೆ ಅಂತೂ ನಿಮ್ಮ ಟೈಲ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಡಿಫ್ರೆನ್ಸ್ ಇದೆಯೋ. ನಿಮಗೆ ಯಾವುದೇ ಶಾಂಪೂ ಲಿಕ್ವಿಡ್ಡು ಏನೂ ಬೇಕಾಗಿಲ್ಲ. ಮತ್ತು ಈ ಥರ ಪಾತ್ರೆಗಳಷ್ಟೇ ನಾವು ಹಾಲು ಬಿಸಿ ಮಾಡೋವಾಗ ಇಲ್ಲ ಮುದ್ದೆ ತಳ ಅಂಟಿಸ್ಬಿಟ್ಟಿರ್ತೀವಿ ರೈಸ್ ಆಗಲಿ, ಇದಕ್ಕೆ ಇದೇ ಲಿಕ್ವಿಡ್ಡು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಡಿ, ಒಂದು 2 ನಿಮಿಷ ಬಿಡಿ. ಮತ್ತು ಇದನ್ನು ನೀವು ನಿಮಗೆ ಸ್ಟೀಲ್ ನಾರೇ ಬೇಕಾಗಿಲ್ಲ, ಗ್ರೀನ್ ನಾರಿರುತ್ತಲ್ಲ ಅದರಲ್ಲೇ ಸ್ವಲ್ಪ ಹೊತ್ತು ಉಜ್ಜಿರಿ. ಏನು ಜಾಸ್ತಿ ಉಜ್ಜೋ ಅಷ್ಟು ಇಲ್ಲ, ಸುಮ್ಮನೆ ಸ್ವಲ್ಪ ಹಿಂಗೆ ಉಜ್ಜಿದ್ರೆ ಸಾಕು. ಮತ್ತು ನಾನು ವಾಶ್ ಮಾಡಿ ತೋರಿಸ್ತೀನಿ ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸ್ಟೀಲ್ ಪಾತ್ರೆಗಳು ಕೂಡ ಈ ಲಿಕ್ವಿಡಲ್ಲಿ ವಾಶ್ ಮಾಡಿಕೊಂಡ್ರೆ ತುಂಬ ಪಳಪಳ ಅಂತ ಹೊಳಿತವೆ. ಇದರಲ್ಲಿ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸಿಲ್ಲ, ಮನೆಯಲ್ಲಿರೋದ್ರಲ್ಲೇ ತೋರಿಸ್ಕೊಟ್ಟಿರೋದು. ಇದರಲ್ಲಿ ನೀವು ವಾಶ್ ಮಾಡಿಕೊಂಡ್ರೆ ನಿಮ್ಮ ಕೈಗಳಿಗೆ ಕೂಡ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಈ ನೀರು ಕೂಡ ವೇಸ್ಟ್ ಮಾಡಬೇಡಿ, ಗಿಡಗಳಿಗೆ ಸೇರಿಸಿ. ನಾವು ಹಬ್ಬಗಳಿಗೆ ಇಲ್ಲ ಫಂಕ್ಷನ್ಸ್ಗೆ ಏನು ಮಾಡ್ತೀವಿ, ಮನೇಲಿ ಗ್ಯಾಸ್ ಬಳಸಲ್ಲ, ಆಚೆ ಒಲೆಯಲ್ಲಿ ಅಡುಗೆ ಮಾಡ್ತೀವಲ್ಲ, ನೀವು ಬಳಸೋ ಅಂಥ ಪಾತ್ರೆಗಳು, ಒಲೆ ಮೇಲೆ ಇಡೋ ಅಂಥ ಪಾತ್ರೆಗಳಿಗೆಲ್ಲ ನೀವೇನು ಮಾಡಬೇಕಂದ್ರೆ ಈ ಲಿಕ್ವಿಡ್ನು ಕೆಳಗಡೆ ಸೈಡ್ಗಳಿಗೆ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಡ್ರೈ ಆಗಬೇಕು. ಮತ್ತೆ ಒಲೆ ಮೇಲೆ ಇಟ್ಬಿಟ್ಟು ನೀವು ಅಡುಗೆ ಮಾಡಿದ್ದೀರಂತಂದರೆ ನಿಮ್ಮ ಪಾತ್ರೆಗಳು ಒಂದು ಸ್ವಲ್ಪ ಕೂಡ ಕಪ್ಪಗಾಗಲ್ಲ. ಟ್ರೈ ಮಾಡಿ ನೋಡಿ. ನಾವು ಆಮ್ಲೆಟ್ ಮಾಡೋವಾಗ ಸಾಮಾನ್ಯವಾಗಿ ಶೆಲ್ಫ್ ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಸೋರಿಸ್ಬಿಡ್ತೀವಿ. ಇದು ಕಿಚನಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ವ. ನೀವೇನು ಮಾಡಬೇಕಂದ್ರೆ ಈ ಲಿಕ್ವಿಡ್ನು ಸ್ವಲ್ಪ ಅಪ್ಲೈ ಮಾಡಿಬಿಡ್ಬೇಕು. ಎಲ್ಲಿ ಸೋರಿಸಿರ್ತೀರಲ್ಲ ಮೊಟ್ಟೆನೂ ನೀವು ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮತ್ತೆ ಬಟ್ಟೆಯಲ್ಲಿ ಒರೆಸ್ಬಿಡಿ. ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಕಿಚನಲ್ಲಿ ಒಂದು ಸ್ವಲ್ಪ ಕೂಡ ಮೊಟ್ಟೆ ಸ್ಮೆಲ್ಲೇ ಇರಲ್ಲ. ಟ್ರೈ ಮಾಡಿ. ಮತ್ತೆ ಬಂದೆ ನನಗೆ ಕಾಮೆಂಟ್ ಹಾಕೋದಂತೂ ಮರಿಲೇಬೇಡಿ. ಒಂದು ಚಿಕ್ಕದು ಪಾಲಿಥೀನ್ ಕವರ್ ತಗೊಂಡಿದ್ದೀನಿ, ಸ್ಮೂತಾಗಿರಬೇಕು ಕವರ್. ನೋಡಿ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ. ಆ ಥರ ಕವರ್ ತಗೊಂಡು ರಂಗೋಲಿ ಇಟ್ಟು ತುಂಬಿಸ್ಬಿಟ್ಟು ಮುಂದ್ಗಡೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಚಿಕ್ಕದಾಗಿ ಬೇಕೋ, ಇಲ್ಲ ಸ್ವಲ್ಪ ದಪ್ಪ ಬಿಡಬೇಕಂದ್ರೆ ಸ್ವಲ್ಪ ದಪ್ಪಕ್ಕೆ, ಇಲ್ಲ ನಾವು ಸಣ್ಣ ಬಿಡಬೇಕಂದ್ರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ರಂಗೋಲಿ ಬಿಡಿ. ನಮಗೆ ಕೈಯಲ್ಲಿ ಬಿಡೋಕ್ಕೆ ಬರಲ್ಲ ಅನ್ನೋರು ಖಂಡಿತ ಒಂದು ಸತಿ ಟ್ರೈ ಮಾಡಿ, ಇದು ತುಂಬಾ ಚೆನ್ನಾಗಿದೆ. ಮತ್ತು ನೋಡಿ ನಾನು ಒಂದು A4 ಶೀಟ್ ತಗೊಂಡು ಅದನ್ನು ಸೇಮ್ ನಾವು ಕೋನ್ ಥರ ಮುಡ್ಚಿಬಿಟ್ಟು ಶೆಲ್ಲೋ ಟೇಪ್ ಹಾಕ್ಬಿಟ್ಟು ಮೆಚ್ಚಿಬಿಟ್ಟಿದ್ದೀನಿ. ಇದರಲ್ಲಿ ಅಷ್ಟೇ ರಂಗೋಲಿ ಇಟ್ಟಾಕ್ಬಿಟ್ಟು ನೀವು ರಂಗೋಲಿ ತುಂಬ ಚೆನ್ನಾಗಿ ಬಿಡ್ಬೋದು. ನಮಗೆ ಬರೋದೇ ಇಲ್ಲ ಅನ್ನೋರು ಈ ಥರ ಒಂದು ಸತಿ ಟ್ರೈ ಮಾಡಿ. ಸೇಮ್ ನಾವು ಪೆನ್ನಲ್ಲಿ ಬರಿತೀವಲ್ಲ, ಪೆನ್ನು ಪೆನ್ಸಿಲಲ್ಲೋ ಹಂಗೆ ಇರುತ್ತೆ. ನಿಮಗೆ ರಂಗೋಲಿ ಹಾಕ್ದಂಗೆ ಅನಿಸೋದೇ ಇಲ್ಲ. ಇದರಲ್ಲಿ ನೀವು ಒಂದು ಸತಿ ಟ್ರೈ ಮಾಡಿದ್ರೆ, ಇದರಲ್ಲಿ ಅಷ್ಟೇ ನೀವು ಹಿಂಗೆ ಹೋಲ್ ಮಾಡ್ಕೊತೀರಲ್ಲ ಆ ಮುಂದ್ಗಡೆ, ಅದನ್ನು ನಿಮಗೆ ಚಿಕ್ಕದಾಗಿ ಸಣ್ಣ ಬರಬೇಕಂದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ದಪ್ಪಗೆ ಬಿಡಬೇಕು ರಂಗೋಲಿ ಅನ್ನೋದು, ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ದಪ್ಪನೇ ಬರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ್ಯಾವ ಡಿಸೈನ್ ಬರುತ್ತೋ ಆ ಡಿಸೈನ್ ನೀವು ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಬೇಕಾದರೂ ಹಾಕ್ಕೋಬೋದು ಮನೆ ಮುಂದೆ. ಇದು ತುಂಬಾ ಎರಡೂ ಟ್ರಿಕ್ಸು ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ಕುಕ್ಕರ್ದು ಬೆಲ್ಟ್ ಇಕ್ಕೊಂಡು ಸೈಡ್ಗಳಲ್ಲಿ ಸ್ವಲ್ಪ ರಂಗೋಲಿ ಇಟ್ಟು ಬಿಡ್ತಾ ಇದ್ದೀನಿ. ಇದು ರೌಂಡಾಗಿ ಬರುತ್ತೆ ನೋಡಿ, ಎತ್ತಿಬಿಟ್ರೆ ರೌಂಡಾಗಿ ಬಂತಲ್ಲ. ಮತ್ತು ನಿಮಗೆ ಒಂದು ಗ್ಲಾಸು ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್, ಟೀ ಗ್ಲಾಸ್ ತಗೊಂಡು ಅದರಲ್ಲಿ ಕಲರ್ ಹಾಕ್ಬಿಟ್ಟು ನಾನು ಮಧ್ಯದಲ್ಲಿ ಮಾತ್ರ ಕಲರ್ ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ಹೋಲ್ಸ್ದು ಪ್ಲೇಟ್ ತಗೊಂಡು ಅದ್ರ ಮೇಲೆ ಸ್ವಲ್ಪ ರಂಗೋಲಿ ಇಟ್ಟು ಚಿಮ್ಕರಿಸಿ ನೋಡಿ. ಡಾಟ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಸೈಡ್ಗಳಲ್ಲಿ ನಾವು ಸ್ನ್ಯಾಕ್ಸ್ ಎಲ್ಲ ತಂದಾಗ ಬಾಕ್ಸಸ್ ಬರುತ್ತಲ್ಲ, ಆ ಬಾಕ್ಸದು ಮುಚ್ಚಳಕ್ಕೆ ನಾನು ಫಸ್ಟು ತೋರಿಸ್ಕೊಟ್ಟಿದ್ದೆ. ಲೋಟಸ್ ಡಿಸೈನ್ ಮಾಡ್ಕೊಬಿಟ್ಟು ಸೂಜಿ ಸ್ವಲ್ಪ ಬಿಸಿ ಮಾಡಿಕೊಂಡು ಹೋಲ್ಸ್ ಮಾಡ್ಕೊಂಡಿದ್ದೆ. ಇದು ನಾನು ಫಸ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಂದರೆ ಹೋಗಿ ನೋಡಿ. ಆ ಸುತ್ತಲೂ ಇಕ್ಬಿಟ್ಟು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡಿಕೊಂಡು ಅದಕ್ಕೆ ಕಲರ್ ಫಿಲ್ ಮಾಡಿ. ನೋಡಿ ನಮಗೆ ರಂಗೋಲಿನೇ ಬರಲ್ಲ, ನಾವು ಕೈಯಲ್ಲಿ ರಂಗೋಲಿ ಬಿಡೋಕ್ಕೆ ಬರಲ್ಲ ಅನ್ನೋರು ಕೂಡ ದೇವ್ರ ಮನೆಯಲ್ಲಿ ಇಲ್ಲ ಮನೆ ಮುಂದೆ ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕ್ಕೋಬೋದು. ಇದು ತುಂಬಾ ಸುಲಭ. ಬೇಕಾದರೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ಬಂದು ಕಾಮೆಂಟ್ ಹಾಕೋದಂತೂ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.